ಶುರುವಾತಲ್ಲಿ ನಿಮ್ಮ ಪ್ರೀತಿ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸೋ ವ್ಯಕ್ತಿಗಳು ಹೋಗ್ತಾ ಹೋಗ್ತಾ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಕ್ವೆಶ್ಚನ್ ಮಾರ್ಕ್. ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ? ರೀಸನ್ ಏನು? ಏನು ಓಡ್ತಾ ಇದೆ ಅವ್ರ ಮನಸ್ಸಲ್ಲಿ? ನಿಮ್ಮನ್ನೇನು ಅನ್ಕೊಂಡಿದ್ದಾರೆ? ಇದೆಲ್ಲ ಪ್ರಶ್ನೆಗಳಿಗೆ ಇಲ್ಲಿ 5 ಟಿಪ್ಸ್ ಮುಖಾಂತರ ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ ಆರ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್‌ನ ಬುಕ್ ಮಾಡ್ಕೊಳ್ಳಿ. ಬಟ್ ಫ್ರೀ ಇರಲ್ಲ. ಓಕೆ. ಆ್ಯಂಡ್ ಅಗೇನ್ ನಿಮಗೆ ಡಿಪ್ರೆಷನ್, ಬ್ರೇಕಪ್ ಈ ಥರದ್ದು ನಡೆದಿದ್ರೆ ಒಂದು PDF ಇದೆ. ಅದಕ್ಕೆ ಚಾರ್ಜಸ್ ಕೂಡ ಇರುತ್ತೆ. ನೀವು PDFನ 21 ಡೇಸ್ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿ ಇದು ಮಾಡಿದ್ದೇ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಆ ಒಂದು ಡಿಪ್ರೆಷನ್ನಿಂದ ಆಚೆ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಮೇನ್ ಪಾಯಿಂಟಿಗೆ ಬರೋಣ. ಯಾಕೆ ನಿಮಗೆ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಶುರುವಾತಲ್ಲಿ ಹಚ್ಕೊಂಡಿರೋ ವ್ಯಕ್ತಿಗಳು? ಫಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ನಿಮ್ಮ ವ್ಯಾಲ್ಯೂನ ತಿಳಿದೇ ಇದ್ದಾಗ. ನೋಡಿ, ಪ್ರತಿಯೊಂದು ವ್ಯಕ್ತಿದು ಅವರದೇ ಆದ ಒಂದು ವ್ಯಾಲ್ಯೂಸ್ ಇರುತ್ತೆ. ಈಗ ನಿಮ್ಮ ಜೊತೆಗಿರ್ತಕ್ಕಂಥವ್ರು ಚೆನ್ನಾಗಿರ್ಬೋದು, ಫಿನಾನ್ಷಿಯಲಿ ಚೆನ್ನಾಗಿರ್ಬೋದು, ವ್ಯಕ್ತಿತ್ವದಲ್ಲಿ, ವಾಟ್ ಎವರ್ ಇಟ್ ಇಸ್, ಅವರಿಗೊಂದು ವ್ಯಾಲ್ಯೂ ಇದೆ, ನಿಮಗೂ ಒಂದು ವ್ಯಾಲ್ಯೂ ಇದೆ. ಬಟ್ ಯಾವಾಗ ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಪ್ರೀತಿ, ನಿಮ್ಮ ಸಮಯ, ನಿಮ್ಮ ರೆಸ್ಪೆಕ್ಟಸ್, ಗ್ರೇಟ್ನೆಸ್ ಇದ್ಯಾವುದು ಅರ್ಥ ಮಾಡ್ಕೊಳ್ದೇನೆ ಅಪಾರ್ಥ ಮಾಡಿಕೊಂಡು ಅಥವಾ ವ್ಯಾಲ್ಯೂಸೇ ಇಲ್ಲ ಇವರಿಗಂತ ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರಲ್ಲ, ಅದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ನೆಗ್ಲೆಕ್ಟಿಂದ ಏನಾಗುತ್ತೆ, ನಿಮಗೆ ಒಂಟಿ ಫೀಲ್ ಕಾಡ್ಲಿಕ್ಕೆ ಶುರುವಾಗುತ್ತೆ. ಅವ್ರ ಪಾಡಿಗಿರೋಕೆ ಶುರು ಮಾಡ್ತಾರೆ. ಅಂದರೆ ವ್ಯಾಲ್ಯೂಸ್ ತಿಳ್ಕೊಳ್ದೇ ಇದ್ದಾಗ, ವ್ಯಾಲ್ಯೂಸ್ ತಿಳ್ಕೊಂಡು ಬದುಕಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ವ್ಯಾಲ್ಯೂಸ್ ಇದೆ. ಮನುಷ್ಯನಿಗೆ ರೆಸ್ಪೆಕ್ಟ್ ಅನ್ನೋದು ಒಂದು ವ್ಯಾಲ್ಯೂ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಒಂದು ವ್ಯಾಲ್ಯೂ ಇದೆ. ಆ ಸೆಲ್ಫ್ ರೆಸ್ಪೆಕ್ಟಿಗೆ ವ್ಯಾಲ್ಯೂ ಕೊಡೋದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಇರುತ್ತೆ, ಮನುಷ್ಯತ್ವನೂ ಕೂಡ ಇರುತ್ತೆ. ಸೊ ಹಾಗಾಗಿ ಹೇಳ್ತಿರೋದು ಇದು ಫಸ್ಟ್ ಒಂದು ಟಿಪ್ಸ್. ಸೆಕೆಂಡ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರಬೇಕಾದ್ರೆ. ಶುರುವಾತಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಪ್ರತಿದಿನ ಫೋನ್ ಕಾಲು, ಪ್ರತಿದಿನ ಮೆಸೇಜಸ್ಸು, ಪ್ರತಿದಿನ ನಿಮ್ಮನ್ನು ಮೀಟ್ ಮಾಡಬೇಕು, ವಾಯ್ಸ್ ಕೇಳಿಲ್ಲ ಅಂದರೆ ಏನು ನಡೆಯೋದೇ ಇಲ್ಲ, ನಂದು ವಾಯ್ಸಲ್ಲಿ ಎನರ್ಜಿ ಇದೆ, ಇದೆಲ್ಲ ಹೇಳಿದವರು ಅವರು. ತುಂಬ ಅವೈಲೇಬಲ್ ಆಗಿಬಿಟ್ರಲ್ಲ, ಆ ಇಂಟ್ರೆಸ್ಟ್ ಡೌನ್ ಆಗಿಬಿಡ್ತು. ಏನು ಸಿಗಬೇಕಿತ್ತು ಅದು ಅವ್ರಿಗೆ ಆ್ಯಕ್ಚುಲಿ ಅದಷ್ಟೇ ಬೇಕಾಗಿತ್ತು. ಅದಷ್ಟು ಸಿಕ್ಕಾಗ ನಿಮ್ಮನ್ನು ಕಡೆಗಣಿಸ್ತಾ ಬಂದರು. ಇದು ಆ್ಯಕ್ಚುಲಿ ಮೇನ್ ರೀಸನ್. ಏನು ಬೇಕಿತ್ತು ಸಿಕ್ಕ ಮೇಲೆ ನಿಮ್ಮನ್ನು ರಿಜೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಇಂಟ್ರೆಸ್ಟೇ ಇಲ್ಲ ಆ್ಯಕ್ಚುಲಿ. ಓಕೆ, ಇದು ರೀಸನ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೇರೆ ವ್ಯಕ್ತಿಗಳಿಗೆ ಅವರು ಬಯಸ್ತಿರ್ಬೇಕಾರೆ ಎಲ್ಲ ಒಂದು ಕಡೆಗೆ ನಿಮ್ಮ ಮೇಲೆ ಇರೋ ಕ್ರಶ್ ಮುಗೀತು, ಏನು ಬೇಕಿತ್ತು ಸಿಕ್ತು. ನೆಕ್ಸ್ಟ್ ಟೈಮ್ ಅವ್ರ ಮೈಂಡಲ್ಲಿ ಬೇರೆ ವ್ಯಕ್ತಿಗಳಿಗೋಸ್ಕರ ಹಂಬಲಿಸ್ತಾ ಇರ್ತಾರೆ 100%. ಸೊ ಹಾಗಾಗಿ ಅವರು ಆ ಥರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಥರ್ಡ್ ಪಾಯಿಂಟ್ ಆಗುತ್ತೆ ಆ್ಯಕ್ಚುಲಿ. ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಅವಶ್ಯಕತೆ ಇಲ್ದಿರ್ಬೇಕಾದ್ರೆ, ಕಂಪ್ಲೀಟ್ ಅವಶ್ಯಕತೆ ಇಲ್ಲಪ್ಪ ಇವ್ರದ್ದು, ನಮಗೆ ಲೈಫಲ್ಲಿ ಅವಶ್ಯಕತೆನೇ ಇಲ್ಲ, ಎಲ್ಲ ಮುಗಿದೋಗಿದೆ ಅಂತ ಅವ್ರ ಮೈಂಡಲ್ಲಿ ಬಂತು ಅಂತ ಹೇಳಿದ್ರೆ, ಅವಶ್ಯಕತೆನೇ ಮುಗಿದೋಯ್ತು ಅಂತ ಅಂದರೆ, ಸೊ ನಿಮ್ಮನ್ನು ಅವರು ನೆಗ್ಲೆಕ್ಟ್ ಎಲ್ಲ ಬ್ಲಾಕ್ ಲಿಸ್ಟಿಗೆ ಹಾಕೋ ಸಾಧ್ಯತೆನೂ ಇರುತ್ತೆ. ಅವಶ್ಯಕತೆ ಮುಗಿದಿರ್ಬೇಕು. ಇವತ್ತು ಎಲ್ಲರೂ ಬದುಕ್ತಿರೋದು ಒಂದು ಹೆಂಗೆ ಅಂದರೆ ಸ್ವಾರ್ಥಕ್ಕೋಸ್ಕರ ಬದುಕ್ತಿದ್ದಾರೆ. ಅವಶ್ಯಕತೆನೇ ಮುಗಿದೋಯ್ತು ಅಂದಮೇಲೆ ನಿಮ್ಮ ಜೊತೆ ಏನಕ್ಕೆ ಅವ್ರದ್ದು ಮಾತುಕತೆ ಏನೂ ಇರಲ್ಲ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್, ಅಟ್ ದ ಲಾಸ್ಟ್ ಪಾಯಿಂಟ್, ಜಸ್ಟ್ ಮ್ಯಾನೇಜ್. ಎಷ್ಟೋ ಜನ ಸೊಸೈಟಿಗೋಸ್ಕರ ಇರಬೇಕು ಅಂದ್ಕೊಂಡು ಎಷ್ಟೋ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ನಡೀತಾ ಇದೆ. ಸೊಸೈಟಿಗೋಸ್ಕರ ಇರಬೇಕು ಅನ್ನೋ ಕಪಲ್ಸ್ಗಳು ಇದ್ದಾರೆ. ನಿನ್ನ ಮಧ್ಯೆ ಏನೂ ಉಳಿದಿಲ್ಲ, ಇಂಟ್ರೆಸ್ಟ್ ಡೌನ್ ಆಗಿರುತ್ತೆ, ಅವ್ರವ್ರ ಇಂಟ್ರೆಸ್ಟ್ ತಕ್ಕಂಗೆ ಹೋಗ್ತಾ ಇರ್ತಾರೆ. ಸೊಸೈಟಿಗೋಸ್ಕರ ಇಬ್ಬರು ಬದುಕಬೇಕು ಅದಷ್ಟೇ ಫೀಲ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದಿಷ್ಟು ರೀಸನ್. ನಿಮಗೇನು ಅನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಬಾಯ್.